ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಬರುವಂತಹ ಸ್ಕಿಟ್ಟು ಸರಿಗಮಪದಲ್ಲಿ ಏನೇನೆಲ್ಲ ಆಗುತ್ತೆ ಅದಕ್ಕೆ ಕಾಮಿಡಿ ಟಚ್ ಕೊಟ್ಟು ಭರ್ಜರಿ ನಗೆಯನ್ನ ಕೊಡೋದಕ್ಕೆ ನಮ್ಮನ್ನ ನಾವೇ ನೋಡ್ಕೊಳ್ಳೋದಕ್ಕೆ ಒಂದು ಅತ್ಯದ್ಭುತವಾದಂತಹ ಸಂದರ್ಭಕ್ಕೆ ಸಾಕ್ಷಿ ಆಗ್ತಾ ಇದೆ. ಬನ್ನಿ ಭರ್ಜರಿ ನಗೆ ಔತಣವನ್ನ ಎಂಜಾಯ್ ಮಾಡೋಣ. ಸ್ವಾಗತಿಸಿ ಕಾಮಿಡಿ ಕಿಲ್ಲಾಡಿಗಳು ಆನ್ ಸ್ಟೇಜ್. ಏನ್ರೋ ಅನುಶ್ರೀ ಎಂಟ್ರಿ ಕೊಟ್ರೆ ಇಷ್ಟೇನಾ ಜೋಶ್? ಕಮ್ ಆನ್ ಗೈಸ್. ಸೂಪರ್, ಥ್ಯಾಂಕ್ ಯು. ಪುನೀತ ಕನ್ನಡಿಗರಿಗೆ ಈ ನಿಮ್ಮ ಮನೆ ಮಗಳು ಅನುಶ್ರೀ ಮಾಡುವ ಹೃದಯ ಪೂರ್ವಕ ನಮಸ್ಕಾರಗಳು. ಈ ನಮ್ಮ ಶೋ ಸರಿಗಮಪ ಸ್ವರ ಸನ್ನಿಧಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೂಪರ್. ಓಕೆ, ಇದಕ್ಕೆ ಒಂದು ಸ್ಪಾನ್ಸರ್ಸ್ ತಗೊಂಡ್ಬಿಡ್ಲಾ? ಪ್ರೆಸೆಂಟೆಡ್ ಬೈ ಅವರು, ಸ್ಪಾನ್ಸರ್ಸ್ ಇವರು, ಜಿ ಮಾತ್ರ ಪೇಮೆಂಟ್ ಅವರು. ಅಲ್ಲ ಇನ್ನೊಂದ್ಸರಿ ತಗೋತೀನಿ ಕೊಡು, ನಾನು ಏನೇನೋ ಹೇಳ್ಬಿಟ್ಟು. ಪ್ರೆಸೆಂಟೆಡ್ ಬೈ ಅವರು, ಸ್ಪಾನ್ಸರ್ ಬೈ ಇವರು, ಪೇಮೆಂಟ್ ಮಾತ್ರ ಜಿ ಅವರು. ಓಕೆ, ಈಗ ನಮ್ಮ ಥ್ರಿಲ್ಲಿಂಗ್ ಸೀಸನ್ ಥ್ರಿಲ್ಲಿಂಗ್ ಜಡ್ಜ್ ವೆಲ್ಕಮ್ ಮಾಡುವಂತಹ ಸಮಯ. ತಮ್ಮ ಕಾಂಚಿನ ಕಂಠದಿಂದ ಕರುನಾಡಿಗೆ ಕಿಚ್ಚು ಹಚ್ಚಿಸಿದ ಥಂಡರ್. ಇವರು ಮಾತಲ್ಲೇ ಕವಿತೆ ಹೇಳುವಿಕೆ ಇದೆ ಪವರ್. ಕವಿತೆ ಮಾಸ್ಟರ್, ಎನರ್ಜಿ ಬೂಸ್ಟರ್. ಬಲ್ಲಿ ಜೋರದ ಚಪ್ಪಾಳೆ. ವಿಶ್ವ ಕನ್ನಡಿಗರ ಫೇವರೇಟ್ ಸಿಂಗರ್ ಡಾಕ್ಟರ್ ವಿಜಯ್ ಪ್ರಕಾಶ್ ಅನುಶ್ರೀ, ಫ್ಲೋರ್ ಜಾರ್ತಾ ಇದೆ, ಯಾರಾದ್ರೂ ಬಂದು ಒರೆಸ್ರಿ. ಕವಿತೆ ಹೇಳ್ತೀನಿ ಅಂದ್ಬಿಟ್ಟು ಹಿಂಗ ಹೇಳೋದು ಸರ್, ಸೂಪರ್ ಆಗಿ ಹೇಳಿದ್ರಿ. ಓಕೆ, ಈಗ ನಮ್ಮ VP ಸರ್ ಬಂದಾಯ್ತು. ಈಗ ಮುಂದಿನ ಥ್ರಿಲ್ಲಿಂಗ್ ಜಡ್ಜ್ ನಾವು ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. ಥ್ರಿಲ್ ಬೇಕು ಅಂತ ಎಲ್ಲರ ದಿಲ್ ಗೆದ್ದ ಮ್ಯೂಸಿಕ್ ನ ಮಾತ್ರಿಕಾ, ಹಿಟ್ ಹಾಡುಗಳ ಮಾಲೀಕ, ಈ ಅನುಶ್ರೀ ಹೃದಯದ ಚಿಲಕ ತೆಗೆದ ಜಿಲ್ ಜಿಲ್ ಜಿಲ್. ಪ್ಲೀಸ್ ವೆಲ್ಕಮ್ ಹೆಬ್ಬಾಳದ ಹೆಬ್ಬುಲಿ ಅರ್ಜುನ್ ಜನ್ಯಾಜಿ. ಏನಿದು ಥ್ರಿಲ್ಲಿಂಗ್ ಸೀಸನ್? ಥ್ರಿಲ್ಲಿಂಗ್ ಆಗಿ ಬರ್ತೀರಾ, ಮೇಲ್ಗಡೆಯಿಂದ ಎಂಟ್ರಿ ತಗೋತೀರಾ, ಕೋಲ್ಡ್ ಫೈರಲ್ಲಿ ಹಿಡ್ಕೊಂಡ್ ಬರ್ತೀರಾ ಅಂದ್ರೆ ನೀವು ಹಿಂಗ್ ಒದ್ದಾಡ್ಕೊಂಡು ಡಾನ್ಸ್ ಮಾಡ್ಕೊಂಡ್ ಬರ್ತಾ ಇದೀರಲ್ಲ ಮೇಡಮ್. DKD ನನ್ನನ್ನು ದೂರ ಮಾಡಿರ್ಬೋದು, ಆದ್ರೆ ನಾನ್ DKD ಇಂದ ದೂರ ಆಗಿಲ್ಲ. ನೆಕ್ಸ್ಟ್ ಸೀಸನ್ಗೆ ಜಡ್ಜ್ ಆಗಿ ಹೋಗ್ತೀನಿ, ನನ್ನ EMI ಎಲ್ಲ ಕ್ಲಿಯರ್ ಮಾಡ್ತೀನಿ. ಜನ್ಯಾಜಿ, ಈ ಮಾತಿಗೆ ಬರ್ಲಿ ಒಂದ್ ಸ್ಟ್ಯಾಂಡಿಂಗ್ ಓವೇಶನ್. ಒಂದೇ ನಿಮಿಷ. ಏನ್ ಮಾಡಿದ್ರಿ ಜನ್ಯಾಜಿ? ಯಾರು ಸ್ಟ್ಯಾಂಡಿಂಗ್ ಓವೇಶನ್ ಕೊಟ್ಟಿಲ್ಲ, ಅದಕ್ಕೆ ನಾನು ಕೊಟ್ಕೊಂಡು. ಒಂದೇ ನಿಮಿಷ, ಒಂದು 45 ಸಿನಿಮಾ ಟೀಸರ್ ನೋಡಿದ್ರಾ? ಇಲ್ಲ ಜನ್ಯಾಜಿ, ಎಲ್ಲಿ ನೋಡ್ತೀರಾ, ಬರೀ ಶೋಗಳು ಬಿಸಿ ಇದ್ದಾನೆ. ಏನ್ ಮೇಡಮ್ ನೀವು ಬರೀ ಬಾಯಲ್ಲಿ ಮಾತ್ರ ನಮ್ಮವ್ರು ಅಂತೀರಿ, ನಂದು ಟೀಸರೇ ನೋಡಿಲ್ಲ. ಮೋಸ್ಟ್ಲಿ ಅವ್ರು ನೋಡಿದ್ದಾರೆ. ಎಸ್. ಹಾಯ್ ಸರ್. ಹಾಯ್, ಹೇಗಿದ್ದೀರಾ ಸರ್? ಸೂಪರ್ ಸರ್. ನಮ್ದು ಟೀಸರ್ ನೋಡಿದ್ದೀರಾ? ಸರ್, ಟೀಸರು ಫ್ಲೈಟ್ ಅಲ್ಲಿ ನೆಟ್ವರ್ಕ್ ಇಲ್ಲ, ನೋಡಿಲ್ಲ ಸರ್. ಇವತ್ತು ಬೆಳಿಗ್ಗೆ ಒಬ್ರು ಯಾರೋ ಬಂದು ಯಾರಿಗೂ ಟೀಸರ್ ತೋರಿಸ್ತಿದ್ರು. ಯಾರು? ಓ, ಜೂನಿಯರ್ ಜನ್ನಿ ಅವರು. ನೀವು ಬೆಳಿಗ್ಗೆ ಬಂದು ಮೇಡಮ್ಗೆ ಟೀಸರ್ ತೋರಿಸಿದ್ದು ನಾನು ನೋಡಿಲ್ಲ ಅಂತ ಅನ್ಕೊಂಡಿದ್ರೆ ಇಡೀ ಪ್ರಪಂಚನೇ ನೋಡುತ್ತೆ, ಅಲ್ಲಿ ನೋಡಿ. ನೀವು ನೋಡಿದ್ದೀರಾ ಸರ್? ನಾನು ಲಿಂಕ್ ಕಳಿಸ್ತೀನಿ ನಿಮಗೆ. ಓಕೆ, ಈಗ ನಮ್ಮ ಮೂರನೇ ಥ್ರಿಲ್ಲಿಂಗ್ ಜಡ್ಜ್ ವೆಲ್ಕಮ್ ಮಾಡ್ಕೊಳ್ಳುವಂತಹ ಸಮಯ. 100 ಜನ್ಮಕ್ಕೂ 100 ಜನ್ಮಕ್ಕೂ ಇವರೇ ಕನ್ನಡದ ಮೆಲೋಡಿ ಕಿಂಗ್, ನನ್ನ ಸಂಗೀತ ಗುರುಗಳು ಶ್ರೀ ರಾಜೇಶ್ ಕೃಷ್ಣನ್ ಸರ್. ಅಯ್ಯೋ ಜನ್ಯಾಜಿ ಬನ್ನಿ ಸರ್. VP ಸರ್, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ಬಿಟ್ರಲ್ಲ, ಯಾಕೆ? ಏನ್ ತಾಯಿ ಹಿಂಗ್ ಕೇಳ್ತಾ ಇದೆಯಾ? 3 ವರ್ಷ ಆದ್ಮೇಲೆ ನಮ್ಮ ಕುಚ್ಚುಕು ವಾಪಸ್ ಬಂದಿದ್ದಾರೆ. ಕುಚ್ಚುಕು ಸರ್ ಬನ್ನಿ ಸರ್, ವೆಲ್ಕಮ್ ಟು ದ ಶೋ.
ಎಂತ ಕುಚಿಕು ಗೆಳೆಯರು, ಈ ಸ್ನೇಹಕ್ಕೆ ಯಾರ ದೃಷ್ಟಿನೂ ಬೀಳದೆ ಇರಲಪ್ಪ. ಓಕೆ, ಇವತ್ತಿನ ನಮ್ಮ ಥ್ರಿಲ್ಲಿಂಗ್ ಸೀಸನ್ ನ ಮೊದಲನೇ ಕಂಟೆಸ್ಟೆಂಟ್ ನ ಬರಮಾಡ್ಕೊಳ್ಳುವಂತ ಸಮಯ. ಸೋ ನೈಸ್ ಅಂತ ಎಲ್ರಿಗೂ ಐಸ್ ಹಾಕೊಂಡು ನೈಸ್ ಮಾಡ್ಕೊಂಡು ಬಂದಿರುವಂತ ನಮ್ಮ ಉತ್ತರ ಕರ್ನಾಟಕದ ಹುಡುಗ. ಪ್ಲೀಸ್ ವೆಲ್ಕಮ್ ಹಾವೇರಿಯ ಬಾಳು ಬೆಳಗುಂದಿ. 1 million 2 million? ಹ್ಞೂನ್ರಿ ಅಕ್ಕರ, ಇದು 2 million ನಂದ್ರಿ, 1.5 million ನಾನು ಹೆಂಡ್ತಿದ್ರೆ, ಇದು 1 million ನಾನು ಹೆಂಡ್ತಿ ತಮ್ಮಂದ್ರಿ. ನೀನ್ ಹೆಂಡ್ತಿ ತಮ್ಮಂದ್ ಯಾವ್ದದು? ಯೂಟ್ಯೂಬ್ ಚಾನಲ್. ಹಾಡಕ್ಕೆಲ್ಲ ರೆಡಿ ಆಗಿ ಬಂದ್ಬಿಟ್ಟಿದ್ಯಾ? ಅಲ್ರಿ ಅಕ್ಕರ, ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ 3,000 ಹಾಡು ಐತ್ರಿ. ಯಾವ್ದೋ ಒಂದ್ ನೋಡ್ಬಿಟ್ಟು ಕಮೆಂಟ್ ಮಾಡಕ್ ಹೇಳ್ರಿ. ಹೌದಾ? ಹಂಗಾರೆ ಜಡ್ಜಸ್ ಕಮೆಂಟ್ ಬಾಕ್ಸ್ ಅಲ್ಲೇ ಕಮೆಂಟ್ ಮಾಡ್ತಾರೆ, ಹೋಗ್ಕೋ. ಕುಣಿತಾಳೋ ಸಖತ್ತಾಗಿ ಮಾಡ್ದೆ ಕಣೋ. ಏನೋ ವಿಪಿ. ಅಯ್ಯೋ, ಬಾಳು ಬೆಳಗುಂದಿ ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಎಮೋಷನಲ್ ಆಗಿ ಅವರ ಕನ್ನಡಕನ ತೆಗೆದು ನಿಂತಿದ್ದಾರೆ ವಿಪಿ ಸರ್. ಎಮೋಷನಲ್ ಆಗಿದ್ದಲ್ಲಮ್ಮ, ಧೂಳಿತ್ತು ಒರೆಸ್ತಾ ಇದ್ದೆ. ಅಂದ್ರೆ ಈ ಪರ್ಫಾರ್ಮೆನ್ಸ್ ನ ಧೂಳಿರೋ ಕನ್ನಡಕದಿಂದ ನೋಡಬಾರ್ದು ಅಂತ ಕ್ಲೀನ್ ಮಾಡ್ಕೋತಾ ಇದಾರೆ ಕಣ. ಸಖತ್ತಾಗಾಡ್ದಿ. ಅವನು ಬಾಳು ಬೆಳಗುಂದಿ, ಅವನು ಬಾಳು ಹಾಳು ಮಾಡಕ್ಕೆ ನೀನ್ ಯಾಕೆ ಬಂದಿ? ಹೇಳ್ಕೋಗು. ಜನ್ಯಾಜಿ ನಮ್ಮ ಬಾಳು ಬೆಳಗುಂದಿ ಅವ್ರ ಪರ್ಫಾರ್ಮೆನ್ಸ್ ಹೇಗಿತ್ತು? ಅದೇ ಸರ್ ಮತ್ತೆ ಮೇಡಮ್ ಜನ್ಯಾಜಿ ಯಾರು ಮೇಡಮ್ ಇಲ್ಲ, ಇಬ್ರು ಸೀಕಿಡಿ ಎಲ್ಲ ಇದು. ಅದೇ ಸರ್ ಮತ್ತೆ ಸರ್ ಹೇಳ್ದಾಗೆ. ಸರ್ ನಾನು ಇನ್ನೂ ಕಮೆಂಟೇ ಕೊಟ್ಟಿಲ್ಲ. ಹೇಳಿಲ್ವಾ? ಅದೇ ಸರ್ ಹೇಳ್ದಾಗೆ ಇವರು ಮುಂದೆ ಹೇಳುವ ಹಾಗೆ ತುಂಬಾ ಅದ್ಭುತವಾಗಿ ಹಾಡಿದ್ದೀರಾ. ಓಕೆ, ಈಗ ನಿಂಗೆ 2 ನಿಮಿಷ ಟೈಮ್ ಕೊಡ್ತೀನಿ. ನನ್ನ ಬಗ್ಗೆ, ನಮ್ಮ ಶೋ ಬಗ್ಗೆ ಏನಾದ್ರೂ 1-2 ಸಲ ಹಾಡು ಬರೆದ್ಬಿಟ್ಟು ಹೇಳ್ತೀಯಾ? ಎಷ್ಟಂತ ಹಾಡನ್ರಿ ಮೇಡಮ್ ಅವ್ರೆ? ಬತ್ತ 3,000 ಇತ್ತು, ಈಗ 6,000 ಆಗಿದೆ. ಇಲ್ಲ ಎಲ್ಲರ ಬಗ್ಗೆನೂ ಬರೆದ್ಬಿಟ್ಟಿನಿ ಮೇಡಮ್ ಅವ್ರೆ. ಈಗೀಗ ವಾಚ್ಮನ್ ಗೇಟ್ ತೆಗಿಬೇಕಾದ್ರೆ ನೀನೊಂದು ಹಾಡು ಹೇಳಿದ್ರೆ ಮಾತ್ರ ಗೇಟ್ ತೆಗಿಬೇಕಂತ ಮೇಡಮ್ ಅವ್ರೆ. 6,000 ಹಾಡು ಬರ್ದಿದ್ಯಾ? ವಾಚ್ಮೆನ್ಗೂ ಸೇರಿಸಿ ಬರ್ದ್ಬಿಟ್ಟಿನಿ ಮೇಡಮ್ ರೀ. ಏನಂತ ಬರ್ದಿದ್ಯಾ? ಪ್ಯಾಂಟು ಶರ್ಟಲ್ ಮಸ್ತ ಕಂಟೆ ವಾಚ್ಮನ್, ನನ್ನ ಕಾರು ಬಂದ್ರೆ ಒಮ್ಮೆ ತೆಗಿ ಗೇಟನ್ನ. ಪ್ಯಾಂಟು ಶರ್ಟಲ್ ಮಸ್ತ ಕಂಟೆ ವಾಚ್ಮನ್. ಓಕೆ, ಈಗ ನಮ್ಮ 2ನೇ ಕಂಟೆಸ್ಟೆಂಟ್ ನ ಕರೆಯುವಂತಹ ಸಮಯ. ಇವರು ಬರ್ತಾ ಇದ್ದಾರೆ ನಮ್ಮ ಸಾಂಪುರ ಗೇಟ್ ಇಂದ. ಮೂಡುಬಿದ್ರೆಯ ಆರ್ಯ ಸಿಂಚನ. ಆರ್ಯ ಸಿಂಚನ, ಇಷ್ಟು ಕ್ಯೂಟ್ ಆಗಿ ಕಾಣ್ತಿದ್ಯಾ ನೀನು. ಹಾಡಕ್ಕೆಲ್ಲ ಕಲ್ತ್ಕೊಂಡ್ ಬಂದಿದ್ಯಾ? ಸ್ಟಾರ್ಟ್ ಮಾಡೋಣವಾ? ಓಕೆ, ಬರ್ಲಿ ನಮ್ಮ ಆರ್ಯ ಸಿಂಚನಗೆ ಜೋರದ ಚಪ್ಪಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.